ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಈ ದಿನದಂದು ಪ್ರಿಯ ದೇವರ ಮಕ್ಕಳೇ, ನಾವು ಕರ್ತನ ಸನ್ನಿಧಿಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ವಾಕ್ಯವು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ವಾಕ್ಯವನ್ನು ಕೇಳುವವರು ಧನ್ಯರು, ವಾಕ್ಯವನ್ನು ಹೇಳುವವರು ಧನ್ಯರು, ವಾಕ್ಯವನ್ನು ಕೈಗೊಂಡು ನಡೆಯುವವರು ಧನ್ಯರೆಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ದಿನದಂದು ನಾವು ಸಂತೋಷಕ್ಕಾಗಿ ನಾವು ಜನಗಳು ಯಾವ್ಯಾವ ರೀತಿಯಲ್ಲಿ ಪರಿತಪಿಸುತ್ತಿದ್ದಾರೆ, ಸಂತೋಷವು ನಮಗೆ ಎಲ್ಲಿ ಸಿಗುತ್ತದೆ ಎನ್ನುವಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ನಿಜವಾಗಲಂದರೆ ಈ ದಿನಗಳಲ್ಲಿ ಜನರು ತಮ್ಮ ತಮ್ಮ ಮನಸ್ಸಂತೋಷಿಗೋಸ್ಕರ ಕುಡಿಯಲಿಕ್ಕೆ, ಬೀಡಿ ಸೇದಲಿಕ್ಕೆ, ಗುಟ್ಕ ತಿನ್ನಲಿಕ್ಕೆ, ನಾನಾ ವಿಧವಾದ ಓಸಿ ಆಡಲಿಕ್ಕೆ, ಇಸ್ಪಟ್ ಆಡಲಿಕ್ಕೆ, ನಾನಾ ರೀತಿಯಾದ ತಮ್ಮ ಇಷ್ಟಾನುಸಾರವಾಗಿ ಹೋಗಿ ನಮಗೆ ಸಂತೋಷ ಎಂದು ಹೇಳ್ತಾರೆ. ಮತ್ತು ಸಿನಿಮಾ ನೋಡಲಿಕ್ಕೆ ಹೋಗ್ತಾರೆ. ನಿಜವಾಗಲೂ ಎಲ್ಲಿ ನಮಗೆ ಸಂತೋಷ, ಪರಿಪೂರ್ಣವಾದ ಸಂತೋಷ ನಮಗೆ ಕೊಡುವುದಿಲ್ಲ. ಅದು ನಮಗೆ ಕುಡಿಯುವುದರಿಂದ, ತಿನ್ನುವುದರಿಂದ, ಸಿಗರೇಟು, ಬೀಡಿ ಮತ್ತು ಗಾಂಜಾ ಸೇದುವುದರಿಂದ ನಮಗೆ ಹಾನಿ ಮಾಡುತ್ತದೆ ಹೊರತು ನಮಗೆ ಸಂತೋಷವನ್ನು, ಸಮಾಧಾನವನ್ನು, ಸಂತೃಪ್ತಿಯನ್ನು ನೀಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಜವಾಗಲೂ ಯೇಸು ಕ್ರಿಸ್ತನ ವಾಕ್ಯವು ಹೇಳುತ್ತದೆ, ನಾನು ನಿಮಗೆ ಸಂತೋಷವನ್ನು ಕೊಡುತ್ತೇನೆಂದು ಯೇಸಪ್ಪ ಹೇಳ್ತಾನೆ. ನಿಜವಾಗ್ಲೂ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಾಗ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ, ಆಶೀರ್ವಾದ, ಜೀವವು ಇರುತ್ತದೆ. ನಿಜವಾಗ್ಲೂ ನಾವು ದೇವರನ್ನು ಹುಡುಕಬೇಕಾಗಿದೆ. ಈ ದಿನದಲ್ಲಿ ಸಂತೋಷಕ್ಕಾಗಿ ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತಾರೆ. ನಿಜವಾದ ದೇವರನ್ನು ನಾವು ಕಂಡುಕೊಳ್ಳದೆ, ನಮಗೆ ಸಂತೋಷವಿಲ್ಲದೆ ಎಲ್ಲೆಲ್ಲೋ ಅಲೆದಾಡಿ ನಾವು ಸಂತೋಷವನ್ನು ಕಳೆದುಕೊಳ್ಳುತ್ತೀವಿ. ನಿಜವಾದ ಸಂತೋಷ ಕರ್ತನ ಸನ್ನಿಧಿಯಲ್ಲಿ ನಮಗೆ ಸಿಗುವಂಥದ್ದಾಗಿದೆ. ನಿಜವಾಗ್ಲೂ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ವಿಶೇಷವಾಗಿ ಕೀರ್ತನೆ 16ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾಕೆಂದರೆ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ದೇವರ ಸಮ್ಮುಖದಲ್ಲಿ ಬರುವಾಗ ನಮಗೆ ಸಂತೋಷ ಸಿಗುತ್ತದೆ. ಸಂತೋಷವು ನಾವು ಹುಡುಕಿಕೊಂಡು ಹೋಗುವಾಗ ನಮಗೆ ಎಲ್ಲಿ ಸಿಗ್ತದೆ? ಅಂಗಡಿಯಲ್ಲಿ ನಾವು ಒಂದು 100 ಅಥವಾ 500 ಅಥವಾ 1000 ಎಷ್ಟು ನಮಗಿದ್ದಷ್ಟು ತಿಳಿದಷ್ಟು ಕೊಟ್ಟು ನಮಗೆ ಸಂತೋಷ ಕೊಡಂದ್ರೆ ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ, ಯಾವ ಔಷಧ ಅಂಗಡಿಯಲ್ಲಿ ನಮಗೆ ಸಿಗುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಜವಾದ ಸಂತೋಷ ಕರ್ತನ ಸಮ್ಮುಖದಲ್ಲಿ ಸಿಗುತ್ತದೆ. ವಾಕ್ಯ ಬರೆಯಲ್ಪಟ್ಟಿದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಸಂತೋಷಕ್ಕಾಗಿ ಜನರು ಎಲ್ಲೆಲ್ಲೋ ಅಲಿದಾಡ್ತಾ ಇದ್ದಾರೆ. ಆದರೆ ದೇವರ ಸಮ್ಮುಖಕ್ಕೆ ಬರುವಾಗ ಅವರಿಗೆ ಸಂತೋಷ, ನಮಗೆ ಸಂತೋಷ ಸಿಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಲೋಕವು ಕೊಡುವ ರೀತಿಯಲ್ಲಿ ನಿಮಗೆ ಸಂತೋಷವನ್ನು ಕೊಡುವುದಿಲ್ಲ. ನಾನು ನಿಮಗೆ ಶಾಂತಿಯನ್ನು, ನನ್ನೊಳಗಿನ ಶಾಂತಿ ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿನಗೆ ಕೊಡುವುದಿಲ್ಲ, ನನ್ನೊಳಗಿನ ಶಾಂತಿಯನ್ನು ನಿಮಗೆ ಕೊಡುತ್ತೇನಂತ. ಲೋಕವು ಸ್ವಲ್ಪ ಕಾಲ ನಮಗೆ ಸ್ವಲ್ಪ ಕಾಲ ಸಂತೋಷ ಕೊಡ್ಬೋದು. ನಮ್ಮಲ್ಲಿ ಹಣ ಅಥವಾ ಏನಾದರೂ ಆಸ್ತಿ ಇರುವಾಗ ನಮಗೆ ಆಗಬಹುದು. ಅದು ಯಾವಾಗ ಗತಿಸಿ ಹೋಗುತ್ತದೋ, ಇಲ್ಲದಂತ ಆಗುತ್ತದೋ, ಕಡಿಮೆ ಆಗುತ್ತಾ ಬರುತ್ತದೋ, ನಮ್ಮ ಸಂತೋಷವು ಕೂಡ ಅದು ಕಡಿಮೆಯಾದಂತೆಲ್ಲ ಅದು ನಮಗೆ ಕೂಡ ಸಂತೋಷವು ಕಡಿಮೆ ಆಗ್ತಾ ಇದೆ. ನಿಜವಾಗ್ಲೂ ಸಂತೋಷ ಪರಿಪೂರ್ಣವಾಗಿರ್ಬೇಕಂದ್ರೆ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಇರುವಾಗ ಮಾತ್ರ ನಮಗೆ ಸಂತೋಷ ಸಿಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದ್ರೆ, ಯೇಸಪ್ಪ ಹೇಳ್ತಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ದೇವರು ನಮಗೆ ತನ್ನಲ್ಲಿನ ಶಾಂತಿ ಕೊಡುತ್ತಾನಮ್ಮ. ಆ ಶಾಂತಿಯನ್ನ ಯಾರು ಕಸ್ಕೊಳ್ಳೋಕ್ಕಾಗಲ್ಲ, ಯಾರಿಂದಲೂ ತೆಗಿಲಿಕ್ಕೆ ಆಗೋದಿಲ್ಲ. ನಿಜವಾದ ಶಾಂತಿ, ನಿಜವಾದ ಸಮಾಧಾನ, ನಿಜವಾದ ಸಂತೋಷ ದೇವರು ನಮಗೆ ಕೊಡಲಿಕ್ಕೆ ಬಯಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಮತ್ತೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಲೋಕವು ಕೊಡುವಂಥ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ಲೋಕವು ಸ್ವಲ್ಪ ಕಾಲ ಕೊಡುತ್ತದೆ, ಮತ್ತೆ ಕಸಿದುಕೊಳ್ಳುತ್ತದೆ.
ನಿಜವಾಗ್ಲೂ ಪ್ರಿಯ ದೇವರ ಯಾವ ಮನುಷ್ಯನು ಸಹ ದೇವರೇ ನಮಗೆ ಸಂತೋಷ ಕೊಡುವುದಿಲ್ಲ ಪ್ರಿಯ ದೇವರ ಮಕ್ಕಳೇ. ಈಗ ಮಕ್ಕಳು ಹುಟ್ಟಿದಾಗ ಎಷ್ಟೋ ಸಂತೋಷ ಅಲ್ಲ, ಅದೇ ರೀತಿಯಾಗಿ ಮಕ್ಕಳಿಲ್ಲದ ತಾಯಿಗಳಿಗೆ ಮಕ್ಕಳು ಕೊಟ್ಟಾಗ ಅವರಿಗೆ ಎಷ್ಟೋ ಸಂತೋಷ ಪ್ರಿಯ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಳ್ಳುವಾಗ ಅವರಿಗೆ ಎಷ್ಟೋ ಆನಂದ ಆಗ್ತದೆ. ಆದರೆ ನಿಜವಾದ ಸಂತೋಷ ಅದು ಕಟ್ಟಿದ ಮೇಲೆ ಕೂಡ ಇದ್ದರೆ ಅದು ದೇವರಿಂದ ಬಂದಂಥದ್ದು. ನಿಜವಾಗಲೂ ಸಮಾಧಾನ ಸಂತೋಷ ನಮಗೆ ಬೇಕಂದ್ರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಗುತ್ತದೆ. ಯೇಸುವೆ ನಿಜವಾದ ಸಂತೋಷವನ್ನು ಕೊಡುವವನು, ಯೇಸುವೆ ನಮಗೆ ಸಮಾಧಾನವನ್ನು ಕೊಡುವವನು, ಯೇಸುವೆ ನಮಗೆ ಆದರಣೆಯನ್ನು ನೀಡುವಂಥ ದೇವರು ಆಗಿದ್ದಾನೆ. ಅದಕ್ಕಾಗಿ ನಾವು ಆತನನ್ನೇ ನಂಬುವಾಗ, ಆತನ ಬಳಿಗೆ ಬರುವಾಗ, ಆತನ ಸಮ್ಮುಖದಲ್ಲಿ ಇರುವಾಗ ನಮಗೆ ಸಂತೋಷ ಸಿಗುತ್ತದೆ. ನಿಜವಾಗಲೂ ಅನ್ನ ಎಂಬ ಸ್ತ್ರೀಗೆ ಸಮಾಧಾನನೇ ಇರಲಿಲ್ಲ ಮನೆಯಲ್ಲಿ. ಯಾಕೆಂದ್ರೆ ಅಮ್ಮನ ಯಜಮಾನಿಗೆ ಇಬ್ಬರು ಹೆಂಡತಿಯರು, ಆ ಒಬ್ಬ ಹೆಂಡತಿಗೆ ಮಕ್ಕಳಾಗಿದ್ರು, ಅನ್ನಮ್ಮಗೆ ಮಕ್ಕಳಾಗಿರ್ಲಿಲ್ಲ ಪ್ರಿಯ ದೇವರ ಮಕ್ಕಳೇ. ಅವಾಗ ಅಮ್ಮನ ಅವರ ಸೌತಿ ಅಂತ ಹೇಳ್ತಾರೆ, ಅಮ್ಮ ದಿನವೆಲ್ಲ ಅಮ್ಮನನ್ನ ಹೀಯಾಳಿಸ್ತಾ ಇದ್ಲು, ಹಿಂಸೆ ಪಡಿಸ್ತಾ ಇದ್ಲು, ದುಃಖಕ್ಕೆ ಒಳಪಡಿಸ್ತಾ ಇದ್ಲು. ಆದರೆ ಆ ಸ್ತ್ರೀ ಕರ್ತನ ಬಳಿಗೆ ಹೋಗಿರುವಾಗ, ಕಣ್ಣೀರಿಟ್ಟು ದೇವರ ಸನ್ನಿಧಿಯಲ್ಲಿ ಅತ್ತು ಗೋಳಾಡಿರುವಾಗ ಅಲ್ಲಿ ಆ ಅಮ್ಮಗ ಸಮುವೇಲನನ್ನು ಕೊಡ್ತಾಳೆ. ನಿಜವಾಗ್ಲೂ ದೇವರು ಸನ್ನಿಧಿಯಲ್ಲಿ ಬರುವಾಗ ಯಾವ ಮೇಲಿಗೂ ಕಡಿಮೆ ಮಾಡುವುದಿಲ್ಲ. ಆವಾಗ ಆ ಅಮ್ಮಗ ಪರಿಪೂರ್ಣವಾದ ಸಂತೋಷ ಸಿಗುತ್ತದೆ. ದೇವರ ಸಮ್ಮುಖದಲ್ಲಿ ಮಾತ್ರ ಸಂತೋಷ ಸಿಗುತ್ತದೆ. ಮನೆಯಲ್ಲಿ ಕೂಡ ಸಿಗದೇ ಇರುವಾಗ ದೇವರ ಸನ್ನಿಧಿಯಲ್ಲಿ ಸಿಕ್ಕೇ ಸಿಗುತ್ತದೆ. ನಿಜವಾದ ಸಂತೋಷವನ್ನು ಹುಡುಕುವುದಾದರೆ ಯೇಸು ಕ್ರಿಸ್ತನಲ್ಲಿಗೆ ನಾವು ಬರೋಣ. ಯೇಸು ಕ್ರಿಸ್ತನೇ ನಮಗೆ ಸಂತೋಷವನ್ನು ಕೊಡುವವನಾಗಿದ್ದಾನೆ. ಮತ್ತೆ ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಅಳಿರಿ, ಗೋಳಾಡ್ರಿ, ಬಿಡಿಸುವೇನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಅಂತ ಸ್ವಾಮಿ ಹೇಳ್ತಾರೆ. ನಿಜವಾಗಲೂ ಪ್ರಿಯ ದೇವರ ಮಕ್ಕಳೇ, ನಿಜವಾದ ಸಂತೋಷ ಕರ್ತನ ಸಮ್ಮುಖದಲ್ಲಿದೆ. ಈಗ ರೈತ ಹೊಲವನ್ನು ಬಿತ್ತುವುದಕ್ಕೆ ಬೀಜವನ್ನು ಹೊತ್ತುಕೊಂಡು ಹೋಗುವಾಗ ದುಃಖಿಸುತ್ತಾ ಬಿತ್ತುವವನು ಹರ್ಷಿಸುತ್ತಾ ಕೊಯ್ತಾನಂತೆ. ದುಃಖಿಸುತ್ತಾ ಬಿತ್ತುವವನು ಹರ್ಷಿಸುತ್ತಾ ಕೊಯ್ಯುವನು, ದುಃಖಿಸುತ್ತಾ ಬಿತ್ತುವವನು ಶಿವುಡುಗಳನ್ನು ಸಂತೋಷದಿಂದ ಹೆಗಲ ಮೇಲೆ ಹೊತ್ತುಕೊಂಡು ಬರುವನೆಂದು ವಾಕ್ಯ ಬರೆಯಲ್ಪಟ್ಟಿದೆ. ನಿಜವಾಗ್ಲೂ ಸಂತೋಷ ಸಮಾಧಾನ ಪ್ರಿಯ ದೇವರ ಮಕ್ಕಳೇ ಕರ್ತನ ಸಮ್ಮುಖದಲ್ಲಿ ಸಿಗುತ್ತದೆ. ಆತನನ್ನು ನೀನು ಹುಡುಕುವಾಗ, ಆತನಲ್ಲಿ ನೀನು ಇರುವಾಗ, ಆತನಿಗೆ ನೀನು ಮೊರೆ ಇಡುವಾಗ, ಆತನ ಸಮ್ಮುಖದಲ್ಲಿ ನೀನು ಇರುವಾಗ ನಿನಗೆ ನಿಜವಾದ ಸಂತೋಷ ಸಿಗುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ನಿಜವಾಗಲೂ ಈ ದಿನದಂದು ನಿಮಗೆ ಸಂತೋಷವಿಲ್ಲವ? ಕರ್ತನ ಹೇಳುತ್ತಾನೆ, ಕರ್ತನಲ್ಲಿ ಸಂತೋಷಿಸಿರಿ. ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷ ಪಡಿರಿ. ಸಂತೋಷ ದೇವರ ಸನ್ನಿಧಿಯಲ್ಲಿ ಸಿಗುವಂಥದ್ದಾಗಿದೆ. ನಿಜವಾಗ್ಲೂ ಒಬ್ಬ ರಾಜ ಹೇಳ್ತಾನೆ, ರಾಜನಿಗೆ ಈ ಲೋಕದಲ್ಲಿ ಏನು ಕಡಿಮೆ ಇರ್ತದೆ? ಪ್ರತಿಯೊಂದಕ್ಕೂ ಆತನು ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ಹೋಗ್ಬಹುದು, ಏನಾದ್ರು ತರಬೇಕಂದ್ರೂ ಕೂಡ ಆತನು ಇದ್ದಲ್ಲಿಗೆ ತಂದು ಕೊಡ್ತಾರಲ್ಲ ಪ್ರಿಯ ದೇವರ ಮಕ್ಕಳೇ. ಆತನು ಸಹ ಹೇಳ್ತಾನೆ, ನನಗೆ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತದೆ ಎಂದು ಹುಡುಕ್ತದೇನೆ. ನಿಜವಾಗಲೂ ಒಬ್ಬ ರಾಜ, ಆತನ ಹೆಸರು ದಾವೀದ ಮಹಾರಾಜ. ಆತನು ಕೂಡ ಈ ರೀತಿಯಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೀರ್ತನೆ 40ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ದೇವರ ಚಿತ್ತವನ್ನು ಅನುಸರಿಸಬೇಕು. ಯಾರ ರಾಜ ಆಗಲಿ, ಪ್ರಧಾನಿಗಳಾಗಲಿ, ಲೋಕದಲ್ಲಿ ಬಡವನಾಗಲಿ, ಯಾವೇ ವ್ಯಕ್ತಿ ಆಗಲಿ, ನಮಗೆ ನಿಜವಾದ ಸಂತೋಷ, ಪರಿಪೂರ್ಣವಾದ ಸಂತೋಷ ಸಿಗಬೇಕಂದ್ರೆ ದೇವರ ಚಿತ್ತವನ್ನ, ದೇವರ ವಿಧಿ ನಿಯಮಗಳನ್ನ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ಪರಿಪೂರ್ಣವಾದ ಸಂತೋಷ ಸಿಗುತ್ತದೆ. ಈ ದಿನದಂದು ನೀವು ಕೂಡ ನಿಮಗೆ ಸಂತೋಷವಿಲ್ಲದೆ ಅಲ್ಲಲ್ಲಿ ಹೋಗ್ತಾ ಇದ್ದೀರಾ, ಆದರೂ ನಾವು ಎಲ್ಲ ತೋರಿಸ್ಕೊಂಡು ಬಂದ್ವಿ, ನಮಗೆ ಸಂತೋಷ ಇಲ್ಲ, ನಮ್ಮ ಮಕ್ಕಳ ವಿಷಯದಲ್ಲಿ ಸಂತೋಷವಿಲ್ಲ ಎಂದು ಪರಿತಪಿಸ್ತಾ ಇದ್ದೀರಾ. ದೇವರ ಸನ್ನಿಧಿಯಲ್ಲಿ ನೀನು ಮೊರೆ ಇಡುವುದಾದರೆ, ದೇವರ ಸನ್ನಿಧಿಯಲ್ಲಿ ನೀನು ಕೇಳಿಕೊಳ್ಳುವುದಾದರೆ ಆತನು ನಿನಗೆ ಸಂತೋಷವನ್ನು ಕೊಟ್ಟು ನಿನ್ನ ಹೃದಯವನ್ನು ಹರ್ಷ ಉಲ್ಲಾಸದಿಂದ ತುಂಬಿಸುವಂಥ ದೇವರಾಗಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ಬನ್ನಿರಿ, ಪ್ರಾರ್ಥಿಸಿರಿ, ಆತನ ಸನ್ನಿಧಿಯಲ್ಲಿ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರಿ, ನಿಮಗೆ ಸಂತೋಷ ಕೊಡುತ್ತಾನೆ. ಆ ಸಂತೋಷವು ಯಾರಿಂದಲೂ ಕಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನಿಜವಾದ ಸಂತೋಷ ಕರ್ತನ ಸನ್ನಿಧಿಯಲ್ಲಿ ಇದೆ ಪ್ರಿಯ ದೇವರ ಮಕ್ಕಳೇ. ದೇವರು ನಿಮ್ಮ ಬಳಿಗೆ ಬರುತ್ತಾನೆ. ನೀವು ಕೂಗುವುದಾದರೆ, ನೀವು ಕೇಳುವುದಾದರೆ,
ಇಗೋ ನಾನು ಇದ್ದೇನೆ ಎಂದು ಹೇಳುವಂಥ ದೇವರು. ಆತನು ನಿನ್ನ ಹೃದಯದಲ್ಲಿ ಬರುವ ಆತನು. ನೀನು ಆತನನ್ನು ನಿಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದಾದರೆ, ಕರ್ತನೆ ನನ್ನೊಳಗೆ ಬಾ ಎಂದು ನೀನು ಕರೆಯುವುದಾದರೆ, ಆತನು ನಿನ್ನ ಹೃದಯದೊಳಗೆ ಬಂದು ವಾಸ ಮಾಡುವಾಗ ನಿನ್ನ ದುಃಖವು ಹೋಗಿ ಆನಂದ ಬರುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಿಜವಾಗಲೂ ಕಣ್ಣೀರಿನಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ವೇದನೆಯಲ್ಲಿ ಇದ್ದೀರಾ, ಯಾವ ಕಷ್ಟದಲ್ಲಿ ಇದ್ದೀರಾ, ಯಾವ ಸಮಯದಲ್ಲಿ ನಿಮಗೆ ಸಂತೋಷನೇ ಸಿಗ್ತಾ ಇಲ್ಲವಾ? ಸ್ವಾಮಿ ಹೇಳ್ತಾನೆ, ಈಗೋ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ದುಃಖವು ಹೋಗಿ, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ದೇವರ ಹತ್ರ ನೀವು ದುಃಖಿಸ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಗೋಳಾಡ್ತಾ ಇದ್ದೀರಾ, ಕಣ್ಣೀರಿಡ್ತಾ ಇದ್ದೀರಾ, ಬಾಧೆಯಲ್ಲಿದ್ದೀರಾ, ಸಮಾಧಾನವೇ ಇಲ್ಲವಾ, ನಿಮಗೆ ಸಂತೋಷವಿಲ್ಲವಾ? ದೇವರ ಹತ್ರ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ನೀವು ದುಃಖಿಸುವಂಥ ಸಮಯದಲ್ಲಿ ಲೋಕವು ನಗುತ್ತಂತೆ. ಲೋಕವು ದುಃಖಿಸುವವರನ್ನ ನೋಡಿ ನಗುತ್ತಾ ಇರ್ತದಂತೆ. ನಿಜವಾಗಲೂ ದೇವರ ಸನ್ನಿಧಿಯಲ್ಲಿ ನೀನು ದುಃಖಿಸುವುದಾದರೆ, ನೀನು ದುಃಖಿಸುವಂಥ ದಿನಗಳು ಹೋಗಿ ನಿನಗೆ ಸಂತೋಷವಾಗುವಂಥ ದಿನಗಳನ್ನು, ವರ್ಷಗಳನ್ನು ದೇವರು ನಿನಗೆ ಕೊಡುವ ಆತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮಗೆ ಯಾರಿಗಾದರೂ ಈ ವಾಕ್ಯವನ್ನು ಕೇಳುವಂಥ ನಿಮಗೆ ಸಂತೋಷವು, ಸಮಾಧಾನವು, ದುಃಖವು ಇಲ್ಲದೆ ಇದ್ದೀರಾ, ನೀವು ದೇವರ ಸನ್ನಿಧಿಗೆ ಬರುವುದಾದರೆ ನಿಮಗೆ ಸಂತೋಷವು, ಸಮಾಧಾನವು, ನಿಮ್ಮ ದುಃಖ ಹೋಗಿ ಆನಂದವು, ಪರಿಪೂರ್ಣವಾದ ಸಂತೋಷವು ಕರ್ತನ ಸನ್ನಿಧಿಯಲ್ಲಿ ನಿಮಗೆ ದೊರೆಯುತ್ತದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲ ಏಕೀಭವಿಸೋಣ. ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ನಿಜವಾಗಲೂ ಕರ್ತನೇ ಸ್ವಾಮಿ, ಲೋಕದಲ್ಲಿ ಎಷ್ಟೋ ಜನರು ಸ್ವಾಮಿ, ಅಪ್ಪ ತಂದೆ ಸ್ವಾಮಿ, ಸಂತೋಷಕ್ಕಾಗಿ, ಸಮಾಧಾನಕ್ಕಾಗಿ ಅಲಿದಾಡ್ತಾ ಇದ್ದಾರೆ. ಆದರೆ ನಿಜವಾದ ಸಂತೋಷ, ನಿಜವಾದ ಸಮಾಧಾನ ನಿನ್ನ ಸಮ್ಮುಖದಲ್ಲಿ ಮಾತ್ರ ಇದೆ ಎಂದು ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆಪ್ಪ. ಈ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳು ಸ್ವಾಮಿ, ಮಕ್ಕಳಿಗೆ ಸ್ವಾಮಿ ಸಮಾಧಾನವು, ಸಂತೋಷವು, ನೆಮ್ಮದಿಯು ಕರ್ತನೆ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, ಆಮೇನ್.